ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಇವಾಗಲೇ ಆಲ್ರೆಡಿ ವಾಟ್ಸಪ್ಪಲ್ಲಿ ಎಷ್ಟೊಂದು ಮೆಸೇಜ್ಗಳು ನೋಡಿರ್ತೀರ. HSRP ನಂಬರ್. ಸೊ ಹೌದು ಫ್ರೆಂಡ್ಸ್, HSRP ನಂಬರ್ ಅಂತ ಏನು ಹೊಸದಾಗಿ ಒಂದು ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ಬಂದುಬಿಟ್ಟು ನಿಮಗೆ ಲಾಸ್ಟ್ ನವಂಬರ್ 2023 17th ನವಂಬರ್ 2023 ಲಾಸ್ಟ್ ಡೇಟ್ ಇತ್ತು. ಅಷ್ಟರೊಳಗಡೆ ಎಲ್ಲರೂ HSRP ನಂಬರ್ ತೊಗೋಬೇಕಿತ್ತು, ಆ ನಂಬರ್ ಪ್ಲೇಟ್ಗಳನ್ನು ಹಾಕಬೇಕಿತ್ತು. ಸೊ ಅದು ಹಾಕೋಕ್ಕಾಗಿಲ್ಲ. ಸೊ ಇಂಡಿಯಾದಲ್ಲಿ ಗೊತ್ತಲ್ಲ, ಯೂಶಲಿ ತುಂಬ ಟೈಮ್ ತೊಗೊಳೋದು. ಯಾವುದೇ ಒಂದು ಗೌರ್ಮೆಂಟ್ ಅವ್ರು ಬಂದಾಗ ಅದು ತುಂಬಾ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಡೇಟು. ಸೊ ಇವಾಗ ಇದು ಬಂದುಬಿಟ್ಟು ರಿವೈಸ್ ಮಾಡಿದ್ದಾರೆ ಡೇಟು. ಸೊ ರಿವೈಸ್ ಡೇಟ್ ಬಂದುಬಿಟ್ಟು 17 ಫೆಬ್ರವರಿ 2024. ಸೊ ಈ ತಿಂಗಳು ಫೆಬ್ರವರಿ 17ನೇ ತಾರೀಕು ತನಕ ಟೈಮ್ ಇದೆ. ಸೊ ಯಾರ್ಯಾರು ಇನ್ನೂವರೆಗೂ HSRP ನಂಬರ್ ಪ್ಲೇಟ್ ತೊಗೊಂಡಿಲ್ವೋ ಸೊ ಅವರು ತೊಗೋಬೋದು. ಸೊ ನಾನಿವಾಗ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು, ಸೊ ನಾನು ಕೂಡ ಇನ್ನೂವರೆಗೂ ಅಪ್ಲೈ ಮಾಡಿಲ್ಲ. ಸೊ ನಂದು ಒಂದು 2 ವೀಲರು ಮತ್ತು 4 ವೀಲರು ಎರಡಕ್ಕೂ ಅಪ್ಲೈ ಮಾಡೋದಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೇಗೂ ನಿಮಗೂ ಗೊತ್ತಾಗಲಿ. ಸೊ ಇಫ್ ಆಲ್ ನೀವು ಕೂಡ ಇನ್ನೂವರೆಗೂ HSRP ನಂಬರ್ ತೊಗೊಂಡಿಲ್ಲ ಅಂದರೆ ಸೊ ನೀವು ಕೂಡ ತೊಗೊಳ್ಳಿ, ನಿಮಗೂ ಒಂದು ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತಲೇ ಮಾಡ್ತಾ ಇರೋದು. ಸೊ ಏನು ಗೊತ್ತಾ, ಇದು HSRP ನಂಬರ್ ಬಂದುಬಿಟ್ಟು ಗೌರ್ಮೆಂಟ್ ಮಾಡಿರೋ ಉದ್ದೇಶ ಬಂದುಬಿಟ್ಟು ಯಾರೇ ಒಬ್ಬರು ಮ್ಯಾನಿಪುಲೇಟು ಅಂದರೆ ನಂಬರ್ ಪ್ಲೇಟ್ ಚೇಂಜ್ ಮಾಡೋದಾಗಲಿ, ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ಹಾಕೋದಾಗಲಿ ಆ ಥರ ಯಾವುದೇ ಒಂದು ಮಾಡಬಾರ್ದು. ಸೊ ಸೆಕ್ಯೂರಿಟಿ ಇರಬೇಕು ವೆಹಿಕಲ್ಗೆ ಅಂತ ಅದು ಒಂದು ಉದ್ದೇಶದಿಂದ ಮಾಡಿರೋದು. ಸೊ ಈ ವೆಹಿಕಲ್ ಏನು ನಂಬರ್ ಪ್ಲೇಟ್ ಇದೆಯಲ್ಲ, ಸೊ ಇದು ಬಂದುಬಿಟ್ಟು ಲೇಸರ್ದೊಂದು ಹಾಲೋಗ್ರಾಮ್ ಟೈಪ್ ಒಂದು ಯುನೀಕ್ ಕೋಡ್ ಬರುತ್ತೆ. ಸೊ ನೀವು ನಾರ್ಮಲಿ ಮೊದಲೆಲ್ಲ ಎಷ್ಟೊಂದು ಜನ IND ನಂಬರ್ ಪ್ಲೇಟ್ ಎಲ್ಲ ತೊಗೊಂಡಿರ್ತಾರೆ. ಸೊ ಅದು ಯಾವುದು ವ್ಯಾಲಿಡ್ ಆಗಲ್ಲ. ಸೊ HSRP ಬಂದಮೇಲೆ ಸೊ ಯಾವುದೇ ಒಂದು 4 ವೀಲರ್ ಆಗಲಿ 2 ವೀಲರ್ ಆಗಲಿ ಸೊ ಎಲ್ಲದಕ್ಕೂ HSRP ನಂಬರ್ ಇರಲೇಬೇಕು. ಸೊ ಇವಾಗ ಅಂದ್ಕೊಳ್ಳಿ, ಕೆಲವೊಬ್ರು ಅನ್ಬೋದು ಸೊ ನಾನು HSRP ನಂಬರ್ ತೊಗೊಳ್ಳಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಇದು ಏನು ಡೆಡ್ಲೈನ್ ಇದೆಯಲ್ಲ, ಸೊ ಈ ಡೆಡ್ಲೈನ್ ಒಳಗಡೆ HSRP ನಂಬರ್ ತೊಗೊಂಡಿಲ್ಲ ಅಂದರೆ ಸೊ ಎಲ್ಲೇ ಒಂದು ಕಡೆ ನಿಮಗೆ ಪೊಲೀಸ್ ಅವ್ರು ಹಿಡಿದ್ರು ಫಸ್ಟ್ ಟೈಮು 1,000 ಫೈನ್ ಹಾಕ್ತಾರೆ. ಸೊ ಅದ ನಂತರ ಸೊ ಎವ್ರಿ ಟೈಮು 2,000 rupees ಪೇ ಮಾಡಬೇಕಾಗತ್ತೆ. ಸೊ ಇವಾಗ ಏನಾದರೂ ನೀವು ಇದು ಅಪ್ಲೈ ಮಾಡಿ ತೊಗೋಬೇಕು ಅಂದರೆ ಜಾಸ್ತಿ ಏನು ಕಾಸ್ಟ್ ಆಗೋಲ್ಲ. ಲೈಕ್ 2 ವೀಲರ್ಗೆ ಅರೌಂಡು 600 ಚೇಂಜ್ ಆಗುತ್ತೆ. 4 ವೀಲರ್ಗೆ ನಾನು ಕೇಳಿದ ಪ್ರಕಾರ ಅರೌಂಡ್ 800 ತನಕ ಬರುತ್ತೆ. ಸೊ ಅದು ಇವಾಗ ಅಪ್ಲೈ ಮಾಡೋಣ. ಸೊ ಅದು ಅಪ್ಲೈ ಮಾಡೋ ಪ್ರೋಸೆಸ್ ಏನು, ಸೊ ಎಲ್ಲ ಮೊಬೈಲಲ್ಲೇ ಮಾಡ್ಬೋದು. ಸೊ ನಾನು ಕೂಡ ಮೊಬೈಲಲ್ಲೇ ಮಾಡಿಬಿಟ್ಟು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ, ನೀವು ಇವಾಗ HSRP ನಂಬರ್ ತೊಗೊಳ್ಳೇ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಮುಂದೆ ಏನೇ ಒಂದು ನಿಮ್ಮದು ವೆಹಿಕಲ್ ರಿಲೇಟೆಡ್ ಟ್ರಾನ್ಸ್ಫರ್ ಆಗಲಿ FC ಆಗಲಿ ಸೊ ಏನೇ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಗೌರ್ಮೆಂಟು ಇದು ಅಲೋ ಮಾಡಲ್ಲ. ಸೊ ಅದಕ್ಕೆ ನೀವು ಆದಷ್ಟು ಬೇಗ HSRP ನಂಬರು ತೊಗೊಳ್ಳಬೇಕು. ಸೊ ಬನ್ನಿ ಹೋಗೋಣ, ಇವಾಗ ನಿಮಗೆ ತೋರಿಸ್ತೀನಿ. ಸೊ HSRP ನಂಬರು ಹೇಗೆ ತೊಗೊಳ್ಳೋದು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಬೇಸಿಕಲಿ ಎಷ್ಟೊಂದು ಜನ ಆಲ್ರೆಡಿ ನೀವು ಇಷ್ಟೊಂದು ವಿಡಿಯೋ ನೋಡಿರ್ಬೋದು. ಸೊ ಒಂದು 2-3 ಲಿಂಕ್ ಇದೆ. ಕೆಲವೊಬ್ಬರು ಅವರವರಿಗೆ ಬೇಕಾಗಿದ್ದ ಲಿಂಕ್ ಹಾಕಿಬಿಟ್ಟು ವಿಡಿಯೋ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಮೇಯ್ನು 3 ವೆಬ್ಸೈಟ್ಗಳಿದೆ. ಕೆಲವೊಂದು ವೆಬ್ಸೈಟಲ್ಲಿ ನೀವು ನಿಮ್ಮದು ವೆಹಿಕಲ್ ನಂಬರ್ ಹಾಕಿದಾಗ ಅದರಲ್ಲಿ ಆಗಲ್ಲ. ಸೊ ಇವಾಗ 3 ಅಥರೈಸ್ಡ್ ವೆಬ್ಸೈಟ್ಗಳಿದೆ. ಸೊ ಅಥರೈಸ್ಡ್ ಡೀಲರ್ ಅವರು, ಸೊ ಅವ್ರ ಥ್ರೂನೇ ಈ ನಂಬರ್ ಪ್ಲೇಟ್ ಬರೋದು. ಸೊ ನಾನು ಹೇಳ್ತೀನಿ ನೋಡಿ. ಒಂದು SIAM.in ಅಂತ ಒಂದು ವೆಬ್ಸೈಟ್ ಇದೆ. ಆರ್ಡರ್ ಯುವರ್ HSRP.com ಅಂತ ಒಂದು ಲಿಂಕ್ ಇದೆ. ಮತ್ತು bookmyhsrp.com ಟೋಟಲ್ 3 ಲಿಂಕ್ ಇದೆ. ಸೊ ನೋಡಿ, ನಿಮ್ಮ ವೆಹಿಕಲ್ ಡೀಟೇಲ್ಸಲ್ಲಿ ಆಗಿಬಿಟ್ಟು ಯಾವುದ್ರಲ್ಲಿ ಆಗತ್ತಂತ ನೋಡಿ. ಸೊ ಅಲ್ಲಿ ಬೇಸಿಕಲಿ ಅದು ನಿಮಗೆ ಮೇನ್ ಡೀಟೇಲ್ಸ್ ಕೇಳೋದು ಅಂದ್ಬಿಟ್ಟು ವೆಹಿಕಲ್ ನಂಬರು, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು, ಚಾಸಿ ನಂಬರು, ಇಂಜಿನ್ ನಂಬರ್ ಕೇಳುತ್ತೆ. ಅದು ಹಾಕ್ಬಿಟ್ಟು ನೀವು ಚೆಕ್ ಮಾಡಿದ್ರೆ ಸೊ ಆ ವೆಬ್ಸೈಟಲ್ಲಿ ಆಗಲ್ಲ ಅಂದರೆ ನೀವು ಮತ್ತೊಂದು ವೆಬ್ಸೈಟಲ್ಲಿ ಚೆಕ್ ಮಾಡಬೇಕಾಗತ್ತೆ. ಸೊ ಬನ್ನಿ ಹೋಗೋಣ, ಇವಾಗ ಕಂಪ್ಲೀಟಾಗಿ ತೋರಿಸ್ತೀನಿ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಅನ್ಕೋಬೋದು ಇವಾಗ ಆಲ್ರೆಡಿ ಡೇಟ್ ಹತ್ರ ಬಂತು, ಸೊ ನಾನೇನು ತೊಗೊಂಡಿಲ್ಲ, ಏನು ಮಾಡೋದು ಹೇಳಿದ್ರೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಪ್ರಕಾರ ಸೊ ಬಿಫೋರ್ 17th ನೀವು ಅಪ್ಲೈ ಮಾಡಿಬಿಟ್ಟು ಅದೇನು ಡೀಟೇಲ್ಸ್ ಎಕ್ನಾಲಜ್ಮೆಂಟು ಅಥವಾ ಮೆಸೇಜ್ ಏನೇ ಒಂದು ಬಂದರು ಸೊ ಅದನ್ನು ನೀವು ಪೊಲೀಸವರಿಗೆ ತೋರಿಸಿದ್ರು ಕೂಡ ಅದು ನಡೆಯುತ್ತೆ. ಯಾಕಂದರೆ ನೀವು ಒಂದ್ಸರಿ ಅಪ್ಲೈ ಮಾಡಿದ ಮೇಲೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಆ ಡೀಲರಿಂದ ಬಂದುಬಿಟ್ಟು ನೀವು ನಿಮ್ಮ ವೆಹಿಕಲ್ಗೆ ಇನ್ಸ್ಟಾಲ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಬನ್ನಿ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ಫಸ್ಟು ಗೂಗಲಲ್ಲಿ ಹೋಗ್ತೀನಿ. ಸೊ ಗೂಗಲಲ್ಲಿ ಹೋಗ್ಬಿಟ್ಟು bookmyhsrp.com ಸೊ ಆ ವೆಬ್ಸೈಟ್ ಕ್ಲಿಕ್ ಮಾಡಿದ್ದೀನಿ. ಸೊ ಕ್ಲಿಕ್ ಮಾಡಿದ್ದೀನಿ. ಸೊ ಏನು ಮಾಡಿದ್ದೀನಿ, ಫಸ್ಟು ನಾನು ನಿಮ್ಮ ಮೊಬೈಲಲ್ಲಿ ಸೊ ಇವಾಗ ಗೂಗಲ್ ಓಪನ್ ಮಾಡಿದ್ಮೇಲೆ ಮೇಲ್ಗಡೆ 3 ಡಾಟ್ ಬರುತ್ತೆ. ಆ 3 ಡಾಟಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಡೆಸ್ಕ್ಟಾಪ್ ಥರ ಓಪನ್ ಆಗುತ್ತೆ, ಡೆಸ್ಕ್ಟಾಪ್ ಸೈಟ್ ಓಪನ್ ಆಗುತ್ತೆ. ಸೊ ನೋಡೋಣ ಇವಾಗ. ಸೊ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ ಬರುತ್ತೆ, ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಬಂದುಬಿಟ್ಟು ನಿಮಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಅದಿದೆ. ರಿಪ್ಲೇಸ್ಮೆಂಟ್ ಬುಕ್ಕಿಂಗ್ ಅಂತ ಇದೆ. ಆಲ್ರೆಡಿ ನೀವು ಬುಕ್ ಮಾಡಿದರೆ ಅದನ್ನು ರಿಪ್ಲೇಸ್ ಮಾಡೋದು ಅದೊಂದು.
ಓನ್ಲಿ ಕಲರ್ ಸ್ಟಿಕ್ಕರು, ಟ್ರ್ಯಾಕ್ ಯುವರ್ ಆರ್ಡರ್, ಒಂದು 3-4 ಆಪ್ಷನ್ ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಪೇಜ್ ಈ ಥರ ಬರುತ್ತೆ. ಫಸ್ಟು ಬುಕಿಂಗ್ ಡೀಟೇಲ್ಸು, ನೀವು ಸ್ಟೇಟ್ ಆಗಬೇಕು, ಸ್ಟೇಟ್ ಹಾಕೋಣ. ಸೊ ಎಲ್ಲ ಸ್ಟೇಟ್ ಇನ್ಫಾರ್ಮೇಷನ್ ಇದೆ, ನಾನು ಹಾಕ್ತೀನಿ ಕರ್ನಾಟಕ. ರಿಜಿಸ್ಟ್ರೇಷನ್ ನಂಬರು, ಸೊ ಅದು ಹಾಕೋಣ. ಸೊ ರಿಜಿಸ್ಟ್ರೇಷನ್ ನಂಬರ್ ಹಾಕಲಾಯಿತು. ಇವಾಗ ಚಾಸಿ ನಂಬರ್ ಹಾಕಬೇಕು. ಚಾಸಿ ನಂಬರ್ ಹಾಕಿದೆ. ಸೊ ಇವಾಗ ನೆಕ್ಸ್ಟು ಇಂಜಿನ್ ನಂಬರ್ ಕೂಡ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಒಂದು ಕ್ಯಾಪ್ಚಾ ಒಂದು ನಂಬರ್ ಬರುತ್ತೆ, ಅದನ್ನು ಇನ್ಸರ್ಟ್ ಮಾಡಿ. ಈ ಥರ ಒಂದು ಕ್ಯಾಪ್ಚಾ ನಂಬರ್ ಬರುತ್ತೆ, ಅದರ ನಂತರ ಕ್ಲಿಕ್ ಹಿಯರ್ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ನನಗಿವಾಗ ಏನಂತ ತೋರಿಸ್ತಾ ಇದೆ, ಅಪ್ಡೇಟ್ ಡೀಟೇಲ್ಸ್ ಫ್ರಮ್ ಯುವರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು. ಸೊ ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮತ್ತು ಅಡಿಷ್ನಲ್ ಡೀಟೇಲ್ಸ್ ಎಂಟರ್ ಮಾಡಿ ಅಂತ ಬರ್ತಾ ಇದೆ. ಸೊ ಹಾಗೆ ಕೆಳಗಡೆ ಹೋದರೆ, ಸೊ ಫಸ್ಟ್ ನನಗೆ ಭಾರತ್ ಸ್ಟೇಜ್ ಅಂತ ಇದೆ. ಸೊ ನಿಮಗೆ ಗೊತ್ತಿರ್ಬೋದು BS3, BS4 ಇವಾಗ ಕರೆಂಟ್ಲಿ ನಡೀತಾ ಇರೋ ವೆಹಿಕಲ್ಗಳ BS6. ಸೊ ನಂದು ವೆಹಿಕಲ್ ಬಂದುಬಿಟ್ಟು ಕಾರು ಇದು BS4. ಸೊ ನಾನು BS4 ಸೆಲೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟು ಡೇಟ್ ಆಫ್ ರಿಜಿಸ್ಟ್ರೇಷನ್ನು. ಸೊ ವೆಹಿಕಲ್ ರಿಜಿಸ್ಟ್ರೇಷನ್ ಡೇಟ್ ಹಾಕಬೇಕು ನೀವು. ಸೊ ನೆಕ್ಸ್ಟು ಫ್ಯೂಯಲ್ ಟೈಪು, ಸೊ ಡೀಸೆಲ್ಲು. ಸೊ ಆಟೋಮೆಟಿಕ್ಕಾಗಿ ಜನರಲ್ ಮೋಟಾರ್ಸು ಅದೆಲ್ಲ ಆಟೋಮೆಟಿಕ್ ಪಿಕ್ ಆಗುತ್ತೆ. ಸೊ ವೆಹಿಕಲ್ ಟೈಪು, ಸೊ ಟ್ರಾನ್ಸ್ಪೋರ್ಟು, ನಾನ್ ಟ್ರಾನ್ಸ್ಪೋರ್ಟು. ಸೊ ಟ್ರಾನ್ಸ್ಪೋರ್ಟ್ ಅಂದರೆ ಸೊ ನೀವು ಬಾಡಿಗೆ ಗಾಡಿ ಎಲ್ಲೋ ಹೋಗ್ಬೋದಲ್ಲ ಟ್ರಾನ್ಸ್ಪೋರ್ಟು. ನಾನ್ ಟ್ರಾನ್ಸ್ಪೋರ್ಟ್ ಅಂದರೆ ಓನ್ ವೆಹಿಕಲ್ಲು. ಸೊ ನಾನ್ ಟ್ರಾನ್ಸ್ಪೋರ್ಟ್ ಸೆಲೆಕ್ಟ್ ಮಾಡೋಣ. ವೆಹಿಕಲ್ ಕ್ಯಾಟಗರಿ, ವೆಹಿಕಲ್ ಕ್ಯಾಟಗರಿಯಲ್ಲಿ ಲೈಟ್ ಮೋಟರ್ ವೆಹಿಕಲ್ LMV ಸೆಲೆಕ್ಟ್ ಮಾಡೋಣ ಕಾರ್ಗೆ. ಸೊ ಇಲ್ಲಿ ಕೇಳ್ತಾ ಇದೆ ಅಪ್ಲೋಡ್ RC ಹಿಯರ್. ಸೊ ನಿಮ್ಮ RC ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಸೊ ಅದನ್ನು ಮಾಡೋಣ ಫಸ್ಟು. ಓಕೆ, ಸೊ ಅಪ್ಲೋಡ್ ಮಾಡಿದ್ಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಕ್ಕೂ ಒಂದು 5 MB ಒಳಗಡೆ ಇರಬೇಕು ಫೈಲ್ ಅಂತ ಇರುತ್ತೆ. ನೆಕ್ಸ್ಟು ಓನರ್ ಡೀಟೇಲು ಅದು ಹಾಕಿ. ಸೊ ಇಮೇಲ್ ID ಎಂಟರ್ ಮಾಡಿ, ನಿಮ್ಮ ಮೊಬೈಲ್ ನಂಬರು. ನೆಕ್ಸ್ಟ್ ಬಿಲ್ಲಿಂಗ್ ಅಡ್ರೆಸ್ ಬರುತ್ತೆ. ಸೊ ಬಿಲ್ಲಿಂಗ್ ಅಡ್ರೆಸ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಇದರಲ್ಲಿ ಯಾವುದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕಂಗಿಲ್ಲ. ಸೊ ವಿತೌಟ್ ಸ್ಪೆಷಲ್ ಕ್ಯಾರೆಕ್ಟರ್ ಹಾಕಿ, ಇಲ್ಲಾಂದರೆ ಅದು ಎಕ್ಸೆಪ್ಟ್ ಮಾಡಲ್ಲ. ಸೊ ಡೀಟೇಲ್ ಕರೆಕ್ಟಾಗಿ ಹಾಕಿದ್ದೀನಿ, ಕರೆಕ್ಟ್ ಅಡ್ರೆಸ್ಸು, ಏರಿಯಾ, ಪಿನ್ ಕೋಡ್ ಎಲ್ಲ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಸೊ ಇವಾಗ ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದೆ. ಸೊ ನಿಮಗೆ ಇವಾಗ ಒಂದು OTP ಬರುತ್ತೆ. ಸೊ ನನಗೂ ಕೂಡ OTP ಬಂದಿದೆ, ಸಮಥಿಂಗ್ ಲೈಕ್ ದಿಸ್. ಒಂದು ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದುಬಿಡುತ್ತೆ. OTP ಹಾಕಾದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸ್ಕ್ರೀನಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಹೋಮ್ ಡೆಲಿವರಿ ಅಂತ ಇದೆ ಮತ್ತು ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಇದೆ. ಹೋಮ್ ಡೆಲಿವರಿ ಸ್ವಲ್ಪ ಕಿರಿಕಿರಿ, ಯಾಕಂದರೆ ಎಲ್ಲ ಕಡೆ ಎಲ್ಲ ಪಿನ್ ಕೋಡ್ಗೂ ಹೋಮ್ ಡೆಲಿವರಿ ಇರಲ್ಲ. ಮತ್ತೊಂದು ಏನಂದರೆ ಅದರಲ್ಲಿ 250 ರೂಪೀಸು ಎಕ್ಸ್ಟ್ರಾ ಅಂತಲೂ ಹಾಕಿದ್ದಾರೆ. ಹೌದು, 250 ರೂಪೀಸು ಮತ್ತೇನೋ ಫ್ರೀ ಮುಗಿಮು ಏನೇನೋ ಕೊಟ್ಟಿದ್ದಾರೆ. ಸೊ ಬೈ ಅಡಿಷ್ನಲ್ ಟು ಓನ್ಲಿ ಅಡಿಷ್ನಲ್ 250 ರೂಪೀಸು. ಬೈ ಕಾರ್ ಫ್ರೇಮ್ಸ್ ಎಟ್ 40% ಡಿಸ್ಕೌಂಟೆಡ್ ಪ್ರೈಸು 225 ಪ್ಲಸ್ GST ಅಂತ ಹಾಕಿದ್ದಾರೆ. ಮತ್ತೊಂದು ಡೀಲರ್ ಅಪಾಯಿಂಟ್ಮೆಂಟು. ಸೊ ನಾನು ಇವಾಗ ಹೋಗೋದು ಡೀಲರ್ ಅಪಾಯಿಂಟ್ಮೆಂಟು. ಸೊ ಡೀಲರ್ ಅಪಾಯಿಂಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ, ಸೊ ನಿಮ್ಮದು ನಿಯರ್ ಬೈ ಲೊಕೇಶನಲ್ಲಿ ಯಾವುದೋ ಒಂದು ಡೀಲರ್ ಹತ್ರ ಬರುತ್ತೆ ನಂಬರ್ ಪ್ಲೇಟು. ಸೊ ನೀವು ವೆಹಿಕಲ್ ತೊಗೊಂಡೋದ್ರೆ ಸೊ ಅವರೇ ಫಿಟ್ಮೆಂಟ್ ಎಲ್ಲ ಮಾಡಿ ನಿಮಗೆ ಕೊಟ್ಟು ಕಳಿಸ್ತಾರೆ. ಸೊ ಅದನ್ನೇ ನಾವು ಸೆಲೆಕ್ಟ್ ಮಾಡೋಣ. ಸೊ ಡೀಲರ್ ಅಪಾಯಿಂಟ್ಮೆಂಟ್ ಅಂತ. ಸೊ ಇಲ್ಲಿ ನಿಮ್ಮ ನಿಯರ್ ಬೈ ಎಲ್ಲ ಡೀಲರ್ಗಳ ನಂಬರ್ ಕೊಟ್ಟಿದ್ದಾರೆ. ಸೊ ನಾನು ಬೆಂಗಳೂರಲ್ಲಿ ಯಾವ ಡೀಲರ್ ಇದೆ ನೋಡ್ತೀನಿ ಇವಾಗ. ಫಸ್ಟು ಪೀಣ್ಯದಲ್ಲಿ 4th KHT ಶಾರ್ಲೆಟ್. ಓಕೆ, ಸೊ ಆ ಡೀಲರ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ, HSRP ಸೆಟ್ 761.1 ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ. ಸೊ ಅರ್ಲಿಯಸ್ಟ್ ಡೇಟ್ ಅವೈಲಬಲ್ ಅಂತ ಇದೆ. ಸೊ ಅರ್ಲಿಯಸ್ಟ್ ಡೇಟ್ ಬಂದುಬಿಟ್ಟು 23 ಫೆಬ್ರವರಿ. ಸೊ ಎನಿವೇಸ್ ನಮ್ಮದು 17th ಲಾಸ್ಟ್ ಡೇಟ್ ಇರೋದು. ಬಟ್ ನಾನು ಹೇಳಿದ ಪ್ರಕಾರ ಸೊ ಎಕ್ನಾಲೇಜ್ಮೆಂಟ್ ಇದ್ದರೂ ದಟ್ ಇಸ್ ಫೈನ್. ಸೊ ಸೆಲೆಕ್ಟ್ ಮಾಡ್ತೀನಿ ಆ ಡೀಲರ್ನ, ನೋಡೋಣ ನೆಕ್ಸ್ಟ್ ಸ್ಕ್ರೀನಲ್ಲಿ ಏನು ಬರುತ್ತೆ ಅಂತ. ಸೊ 23rd ಸೆಲೆಕ್ಟ್ ಆಗಿದೆ. ಸೊ
ನೆಕ್ಸ್ಟ್ ಸ್ಕ್ರೀನಲ್ಲಿ ನೋಡಿ ಈ ಥರ ಬರುತ್ತೆ. ಅಪಾಯಿಂಟ್ಮೆಂಟ್ ಡೇಟು ಆ್ಯಂಡ್ ಟೈಮ್ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ನನಗೆ 23rd ತೋರಿಸ್ತಾ ಇದೆ. ಸೊ ಅದನ್ನೇ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ, 4 ಗಂಟೆಯಿಂದ 6 ಗಂಟೆ ಅಂತ ಇದೆ. ಸೊ ನಾವೇನಾದ್ರು ಬ್ಯುಸಿ ಇದ್ದರೆ ನನ್ನ ಪ್ರಕಾರ ಇದು 4 ಗಂಟೆಯಿಂದ 6 ಗಂಟೆ ಅದು ಬೆಸ್ಟ್ ಸೂಟಬಲ್ ಟೈಮ್ ಇರುತ್ತೆ. ಸೊ ಅದನ್ನೇ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಸೆಲೆಕ್ಟ್ ಆಯಿತು. ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್. ಸೊ ಇವಾಗ ಲಾಸ್ಟ್ ಸ್ಕ್ರೀನಲ್ಲಿ ಬುಕಿಂಗ್ ಸಮರಿ ಸ್ಟೆಪ್ 4ಅಲ್ಲಿ ನಿಮಗೆ ಬುಕಿಂಗ್ ಸಮರಿ ತೋರಿಸ್ತಾ ಇದೆ. ಅಪಾಯಿಂಟ್ಮೆಂಟ್ ಡೇಟು 23rd ಫೆಬ್ರವರಿ 4 ರಿಂದ 6 ಗಂಟೆ. ನಿಮ್ಮ ವೆಹಿಕಲ್ ಡೀಟೇಲ್ಸು 720 ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇದೆ. ಸೊ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್. ಸೊ ಕನ್ಫರ್ಮ್ ಮಾಡೋಣ ಇವಾಗ. ಸೊ ಫೈನಲ್ ಸ್ಕ್ರೀನಲ್ಲಿದ್ದೀವಿ. ಸೊ ಇಲ್ಲಿ ಬಂದು ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ವೆರಿಫೈ ಡೀಟೇಲ್ಸ್ ಆ್ಯಂಡ್ ಪೇ. ಸೊ ಇಲ್ಲಿ ಲಾಸ್ಟ್ ಪೇಜಲ್ಲಿ ನಿಮಗೆ ನೋಡಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಅಡ್ರೆಸ್ಸು, ನಿಮ್ಮ ಜಿಮೇಲ್ ಐ ಡಿ ಎಲ್ಲ ತೋರಿಸ್ತಾ ಇದೆ. ಕೈಂಡ್ಲಿ ಎನ್ಶ್ಯೂರ್ ಟು ಅಪ್ಡೇಟ್ ದ ಕರೆಕ್ಟ್ ಮೊಬೈಲ್ ನಂಬರ್, ಆಲ್ ಅಪ್ಡೇಟ್ಸ್ SMS OTP ಎಲ್ಲ ಅದಕ್ಕೆ ಬರುತ್ತೆ ಅಂತ ಇದೆ. ಸೊ ಹಳೆ ನಾನು ಮೇಲ್ಗಡೆ ಏನು ನಂಬರ್ ಹಾಕಿದ್ನಲ್ಲ ಫಸ್ಟ್ ಸ್ಕ್ರೀನಲ್ಲಿ, ಸೊ ಅದೇ ನಂಬರು ಸೇಮ್ ಆ್ಯಸ್ ಪ್ರೀವಿಯಸ್ ಮೊಬೈಲ್. ಸೊ ಅದೇ ಆಟೋಮೆಟಿಕ್ ಕ್ಲಿಕ್ ಆಯಿತು. ಸೊ ಇಲ್ಲಿ ನಿಮ್ಮ ಕಾಸ್ಟ್ ಬ್ರೇಕಪ್ ಕೂಡ ಕೊಟ್ಟಿದ್ದಾನೆ, ಅದು ತೋರಿಸ್ತೀನಿ. ಸೊ ನೋಡಿ HSRP ಕಂಪ್ಲೀಟ್ ಸೆಟ್ ಇನ್ಕ್ಲೂಡಿಂಗ್ 3D ಸ್ಟಿಕ್ಕರ್, 3rd ಸ್ಟಿಕ್ಕರ್ ಆ್ಯಂಡ್ ಫಿಟ್ಮೆಂಟ್ ಕಾಸ್ಟ್ ಅಂತ ಇದೆ. ಸೊ ಎಲ್ಲ ಸೇರಿಬಿಟ್ಟು ನಮಗೆ ಇದು HSRP ಕಾಸ್ಟ್ ಬಂದುಬಿಟ್ಟು 595 ಪ್ಲಸ್ ನಿಮ್ಗೆ ಕನ್ವೀನಿಯನ್ಸ್ ಫೀ 50 ಹಾಕಿದ್ದಾರೆ. ಸೊ ಗ್ರಾಸ್ ಟೋಟಲ್ಲು 645, CST GST 9%, 58.05 ಈಚ್. ಸೊ ಎಲ್ಲ ಸೇರಿಬಿಟ್ಟು ಇವಾಗ ಲಾಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದನ್ನು ಅಗ್ರಿ ಮಾಡೋಣ. ಪೇ ಆನ್ಲೈನ್. ಸೊ ಇವಾಗ ಆನ್ಲೈನ್ ಪೇ ಮಾಡಿದರೆ ಲಾಸ್ಟ್ ಸ್ಟೆಪ್ಪು ಮುಗಿಯುತ್ತೆ. ಸೊ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ ಇದೆ. ಸೊ ನೀವು ಗೂಗಲ್ ಪೇಲಿ ಮಾಡ್ಬೋದು, ಫೋನ್ಪೇ ಮಾಡ್ಬೋದು, ಪೇಟಿಎಮ್ ಮಾಡ್ಬೋದು, ಅದರ್ ಮಾಡ್ಬೋದು, ಕಾರ್ಡಿಂದ ಪೇಮೆಂಟ್ ಮಾಡ್ಬೋದು, ನೆಟ್ ಬ್ಯಾಂಕಿಂಗು, ವ್ಯಾಲೆಟು, ಪೇ ಲೇಟರ್ ಅದು ಕೂಡ ಆಪ್ಷನ್ ಇದೆ. ನಾನು ಇವಾಗ ಏನು ಮಾಡ್ತೀನಿ, ಡೈರೆಕ್ಟಾಗಿ ನೆಟ್ ಬ್ಯಾಂಕಿಂಗಿಂದ ಹೋಗ್ಬಿಟ್ಟು ಪೇಮೆಂಟ್ ಮಾಡಿಬಿಡ್ತೀನಿ. ಸೊ ನೆಟ್ ಬ್ಯಾಂಕಿಂಗಲ್ಲಿ 775 ತೋರಿಸ್ತಾ ಇದೆ. ಸೊ ಅಡಿಷ್ನಲ್ ಏನೋ ಚಾರ್ಜಸ್ ಹಾಕಿದ್ದಾರೆ. ಸೊ ಪರವಾಗಿಲ್ಲ, ಪೇಮೆಂಟ್ ಮಾಡೋಣ. ಸೊ OTP ಹಾಕೋಣ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. 775.48. ಸೊ ನೋಡಿ ಇದು ರಿಸಿಪ್ಟ್ ಆಫ್ ಪೇಮೆಂಟ್ ಅಪಾಯಿಂಟ್ಮೆಂಟು. ಸೊ ಈ ಥರ ಒಂದು ರಿಸಿಪ್ಟ್ ಬಂದುಬಿಡುತ್ತೆ. ಸೊ ಈ ರಿಸಿಪ್ಟನ್ನ ನೀವು ಸ್ಕ್ರೀನ್ಶಾಟ್ ಎತ್ಕೊಳ್ಳಿ, ಸೊ ದಟ್ ಸೊ ನಿಮಗೆ ಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಮೊಬೈಲ್ಗೂ ಕೂಡ ಮೆಸೇಜ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ನೀವು ಎಷ್ಟು ಪೇ ಮಾಡಿದ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಅಪಾಯಿಂಟ್ಮೆಂಟ್ ಡೇಟು. ಸೊ ಈ ಥರ ಕಂಪ್ಲೀಟ್ ಆಗಿದೆ ನೋಡಿ. ಸೊ ಇಷ್ಟೇ ಸ್ಟೆಪ್ಪು, ತುಂಬಾ ಸಿಂಪಲ್ ಆಗಿದೆ. ಸೊ ಈಸಿ ಆಗಿದೆ ಸ್ಟೆಪ್ಸು. ಜಸ್ಟ್ ನಿಮ್ಮದು ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಮತ್ತು ಏನಾದರೂ ಸರ್ವರ್ ಸ್ಲೋ ಇದ್ದರೆ ಅವ್ರ ಕಡೆಯಿಂದ, ಡೀಲರ್ ಕಡೆಯಿಂದ ಸ್ವಲ್ಪ ಸ್ಲೋ ಆಗ್ಬೋದು. ತುಂಬಾ ಈಸಿ ಸ್ಟೆಪ್ಸು ಮಾಡ್ಕೊಳ್ಳಿ. ಸೊ ಇನ್ನೂ ನಿಮಗೆ ಒಂದು ವಾರ. ಸೊ ಇವತ್ತು 12th ಅಂದರೆ ಸೊ ಇನ್ನೂ 5 ಡೇಸ್ ಇದೆ. ಸೊ 5 ಡೇಸ್ ಒಳಗಡೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಏನು ಪೊಲೀಸ್ಗೆ ನೀವೇನು ದಂಡ ಕಟ್ಟಬೇಕಲ್ಲ, ಸೊ ಅದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ಸೊ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಅವರು ಕೂಡ HSRP ನಂಬರ್ನ ಆದಷ್ಟು ಬೇಗ ತೊಗೊಳ್ಳಿ. ಸೊ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.